ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಕೊಟ್ಟ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗುವಂಥದ್ದು. ಅದರ್ಥ ಬಿ ಜೆ ಪಿಗೆ ಭಾಳ ಸಜ್ಜನರು ಅಂತಲ್ಲ, ಎಲೆಕ್ಷನಪ್ಪ ಇದು ದುಡ್ಡು ಕೊಟ್ಟು ದುಡ್ಡು ತೊಗೊಳ್ಳೋಂಥದ್ದು. ಆ ಎಲ್ಲ ನೆಲೆಗಟ್ಟಲೆ ಇವತ್ತು ಸತೀಶ್ ಅವರು ಹೇಳಿದ ಮಾತಿಗೆ ಒಂದಿಷ್ಟು ಬೆಲೆ ಅದ. ಅದು ಎಚ್ಚರಿಕೆ ಗಂಟೆ ನಾವು ತಿಳ್ಕೊಬೇಕು. ಅದು ಬಿಟ್ಟು ಪಕ್ಷದ ವಿರೋಧಿಯಿಂದ ತಿಳ್ಕೊಳ್ಳೋದ್ರೆ ಅರ್ಥ ಇಲ್ಲ. ಎಚ್ಚರಿಕೆ ಗಂಟೆ ಹೌದಪ್ಪ, ನಾವು ಎಲ್ಲರನ್ನೂ ದೂರ ಸರಿಸ್ತಾ ಹೋದ್ರೆ 2022ರಲ್ಲಿ ಗೆಲುವು ಒಂದು ಕೂಡ ಸುಲಭಿಲ್ಲ. ಇದು ಅಷ್ಟೇ ಸತ್ಯದ. ಏನಂತಿರೋದಕ್ಕೆ ಸತೀಶ್ ಅವ್ರ ಪಕ್ಷ ಅಸಮಾಧಾನದಿಂದ ಮಾತಾಡಿದಾರೋ ಸಮಾಧಾನದಿಂದ ಮಾತಾಡಿದಾರೋ ಸತ್ಯ ಹೇಳಿದ್ರು ಅವ್ರಿಗೆ ಬಿಟ್ಟು ವಿಷಯ. ಆದರೆ ಇದು ವಸ್ತುಸ್ಥಿತಿ ಯಾಕಂದರೆ ಎದುರಾಳಿಗಳು ಸಾಮಾನ್ಯ ಇಲ್ಲ. ಮೋದಿ ನಿಶ್ಚಿತವಾಗಿ ಬರುವಂಥವ್ರು, SIR ಬರುವಂಥದ್ದು, EVM ಉಳಿಯುವಂಥದ್ದು, ಬ್ಯಾಲೆಟ್ ಪೇಪರ್ ಬರಲಾರ್ದಂಥದ್ದು, ಇವೆಲ್ಲ ಸ್ಥಿತಿ ಇದ್ದಾಗ ಎಚ್ಚರಿಕೆ ಒಗ್ಗಟ್ಟಿನಿಂದ ಹೋಗೋದು ಭಾಳ ಮಹತ್ವದ್ದು. ಆ ದಿಶೆಯಲ್ಲೇ DK ಅವರು ಆಗಿರ್ಬೋದು, ಸತೀಶ್ ಅವರು ಆಗಿರ್ಬೋದು, ತಮ್ಮ ವೈಯಕ್ತಿಕ ಒಂದು ಏನಪ್ಪ ಜಿದ್ದಿ ಬಿಟ್ಟು ಪಾರ್ಟಿ ದೃಷ್ಟಿಯಿಂದ ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ. ಕಾಂಗ್ರೆಸ್ ದೃಷ್ಟಿಯಿಂದ, ಯಾಕಂದರೆ ಕಾಂಗ್ರೆಸ್ ಇವತ್ತು ಈಗಷ್ಟು ವಿನಾಶನ ಮ್ಯಾಲೆ ಬರ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರಲಿ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯಕ್ಕಾಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.